ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್. ಈಗ ಮೊದಲಿಗೆ ಹೆಡ್ಲೈನ್ಸ್. ಕಳೆದ ಎಂಪಿ ಚುನಾವಣೆಯಲ್ಲಿ ರೇವಣ್ಣ ಅವರಿಂದ ಕಳ್ಳ ಮತದಾನ. ರೇವಣ್ಣ ಅವರ ಸವಾಲು ಸ್ವೀಕರಿಸಲು ನಾನು ಸಿದ್ಧ. ನಗರದಲ್ಲಿ ವಕೀಲ ಜಿ ದೇವರಾಜೇಗೌಡ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಪಿ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರ. ಏಕವಚನ ಪದ ಬಳಕೆ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ಅನಂತಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಎತ್ತಿನಹೊಳೆ ಯೋಜನೆ ಒಳಪಟ್ಟ ವಾಸದ ಮನೆ ಪರಿಹಾರ ನೀಡುವಂತೆ ಆಗ್ರಹ. ತಿರುಮನಹಳ್ಳಿ ಗ್ರಾಮದ ಶಿವಯ್ಯ ಕುಟುಂಬದಿಂದ ಡಿಸಿ ಕಚೇರಿ ಎದುರು ಧರಣಿ. ಎರಡನೇ ದಿನ ಮುಂದುವರಿದ ಕಾಡಾನೆ ಸೆರೆ ಕಾರ್ಯಾಚರಣೆ. ಅಭಿಮನ್ಯು ನೇತೃತ್ವದ ಸಾಕಾನೆಗಳ ಅಬ್ಬರಕ್ಕೆ ತಣ್ಣೀರ್ ಎಂಬ ಹೆಸರಿನ ಕಾಡಾನೆ ಸೆರೆ. ರೇಡಿಯೋ ಕಾಲರ್ ಅಳವಡಿಸಿ ರವಾನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡುವಲಹಿಪ್ಪೆ ಮತಗಟ್ಟೆ ಸಂಖ್ಯೆ 224ರಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸುಮಾರು 45 ನಿಮಿಷಗಳ ಮತಗಟ್ಟೆ ಒಳಗೆ ನಿಂತು ಕಳ್ಳ ಓಟುಗಳನ್ನು ಹಾಕಿಸಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ವಕೀಲ ಜಿ ದೇವರಾಜೇಗೌಡ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನು ಬಾಹಿರವಾಗಿ ರೇವಣ್ಣ ಅವರು ಮತಗಟ್ಟೆಯಲ್ಲಿ ನಿಂತು ಕಾನೂನು ಉಲ್ಲಂಘನೆ ಮಾಡಿರುವ ಬಗ್ಗೆ ವಿಡಿಯೋ ಲಭ್ಯವಾಗಿದೆ. ಜೊತೆಗೆ ಈ ಬಗ್ಗೆ ದಾಖಲೆಗಳನ್ನ ಅಂದಿನ ಜಿಲ್ಲಾಧಿಕಾರಿ ಎಂಎಸ್ ಅರ್ಜುನ ಉಚ್ಚ ನ್ಯಾಯಾಲಯಕ್ಕೆ ದಾಖಲೆ ಸಲ್ಲಿಸಿದ್ದಾರೆ ಎಂದರು. ಆಗ ಸರ್ಕಾರದ ಮಂತ್ರಿಯಾಗಿದ್ದ ರೇವಣ್ಣ ಮತದಾನ ಮಾಡುವ ಸಲುವಾಗಿ ಮತಗಟ್ಟೆ ಒಳಗೆ ಹೋಗಿ ಅಲ್ಲಿಯೇ ನಿಂತು ಕೈಯಲ್ಲಿ ವೋಟರ್ ಐಡಿ ಹಿಡಿದು ಮತ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣ ಅವರು ಅಪರಾಧಿ ಎಂದು ಹೈಕೋರ್ಟ್ನಲ್ಲಿ ಸಾಬೀತಾಗಿದೆ. ದೇವೇಗೌಡರ ಕುಟುಂಬದ 48 ಮತಗಳು ಪಡುವಲಿಪ್ಪೆ ಬೂತ್ನಲ್ಲಿವೆ. ಆದರೆ ಮತ ಚಲಾವಣೆ ಮಾಡಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ. ಎಚ್ ಡಿ ರೇವಣ್ಣ ಕುಟುಂಬ ಒಬ್ಬರು ಸೊಸಿ ಮಾತ್ರ. ರೇವಣ್ಣ ಅವರು ಕಳ್ಳಹೊಟ್ಟು ಹಾಕಿಸಿದ್ದಾರೆ ಎಂದು ಆರೋಪಿಸಿದ್ರು. ಇದೇ ವೇಳೆ ರೇವಣ್ಣ ಅವರು ಬೂತ್ನಲ್ಲಿ ನಿಂತಿರುವ ವಿಡಿಯೋ ಬಿಡುಗಡೆ ಮಾಡಿದ ಅವರು, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಅಕ್ರಮವಾಗಿ 70 ಕೋಟಿ ಅಕ್ರಮ ಆಸ್ತಿ ಗಳಿಸಿ ಎಲ್ಲರಿಗೂ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ದೂರಿದ್ರು. ಇತ್ತೀಚೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸುದ್ದಿಗೋಷ್ಠಿ ನಡೆಸಿ ನನ್ನ ವಿರುದ್ಧ ಅಸಂಬದ್ಧ ಪದ ಬಳಸಿ ನನಗೆ ಸವಾಲು ಹಾಕಿದ್ದು ಅವರ ಸವಾಲನ್ನ ಸ್ವೀಕರಿಸುವ ಎಂದು ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸವಾಲುಗಳನ್ನ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ನಾನು ಇವತ್ತು ಅವರ ಸವಾಲನ್ನ ಸ್ವೀಕಾರ ಮಾಡಿದ್ದೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು. ಅವರಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದು ಮಾಧ್ಯಮದ ಮುಂದೆ ಅವ್ರು ಯಾವುದೇ ಸವಾಲನ್ನ ಹಾಕಿಕೊಳ್ಳೋಣ, ಸವಾಲನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ಬೇಕು ಅಂತ ಹೇಳಿ ನಾನಲ್ಲಿ ಡೈಲಿ ಪ್ರವಾಸ ಇಟ್ಕೊಂಡು ಕೂಡ ನಾನಲ್ಲಿ ಅನಿವಾರ್ಯವಾಗಿ ನಾನು ತಮ್ಮ ಮಾಧ್ಯಮ ಮುಂದೆ ಬಂದು ಕೊಡಬೇಕಾಗ್ತದೆ. ನಾನು ಎಲ್ಲರೂ ಕೂಡ ಮೆಸೇಜ್ ಕೂಡ ಹಾಕಿದ್ದೇನೆ. ಒಂದೊಂದೇ ಪಾಯಿಂಟ್ಗೆ ನಾನು ಆ ಉತ್ತರವನ್ನ ಮತ್ತು ಸಂಬಂಧಪಟ್ಟ ದಾಖಲಾತಿಗಳನ್ನು ತಮ್ಮ ಮುಂದೆ ಬಿಡುಗಡೆ ಮಾಡ್ತೀನಿ. ವಿಶೇಷವಾಗಿ ನಾನು ಪತ್ರಿಕಾಗೋಷ್ಠಿ ಮೇಲೆ ಶ್ರೀ ಎಚ್ ಡಿ ರೇವಣ್ಣನವರ ಆಪ್ತರು ಮತ್ತೆ ಅವರ ಇತಿಹಾಸಿಗಳಾದಂತ ನಮ್ಮ ಮಿತ್ರ ಸಹೋದ್ಯೋಗಿಯೊಬ್ಬರು ವಕೀಲರು ಕೂಡ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಗಂಭೀರವಾದಂತ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಅವರಿಗೆ ಕಂಡಿದ್ದು ಅವರು ಸುಮಾರು 70 ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ. ನಾನು 21 ವರ್ಷ ನಾನು ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನೇ ಸಂಪಾದನೆ ಮಾಡಕ್ಕಾಗಿಲ್ಲ. ಅಲ್ಲಿ 2017 ವಕೀಲರಾಗಿ ಅವರಲ್ಲಿ ಅವರು ಯಾವ ಕೇಸ್ ನಡೆಸಿದ್ರು, ಯಾವ ಸಂಪಾದನೆ ಮಾಡಿದ್ರು ಅಂತ ಹೇಳಿ ಬಹಳ ಗಂಭೀರವಾದಂತ ವಿಚಾರವನ್ನು ಅವ್ರು ಹೇಳಿದ್ದಾರೆ. ನಾನು ಹಲವಾರು ಬಾರಿ ಪತ್ರಿಕಾಗೋಷ್ಠಿ ಹೇಳಿದ್ದಲ್ಲಿ ನಾನು ಖ್ಯಾತ ವಕೀಲರಲ್ಲ ಅಥವಾ ಹಿರಿಯ ವಕೀಲರಲ್ಲ. ನನ್ನ ಇಂಟರ್ವ್ಯೂ ಕೂಡ ಹೇಳಿದ್ದಲ್ಲಿ ನಾನೊಬ್ಬ ಲರ್ನಿಂಗ್ ಅಡ್ವೊಕೇಟ್, ನಾನೊಬ್ಬ ಸಾಮಾನ್ಯ ವಕೀಲನಾಗಿದ್ದಲ್ಲಿ ನನ್ನ ವೃತ್ತಿ ಆರಂಭವಾಗಿರೋದು 2017 ಈಚೆಗೆ ಅಂತ ಕೂಡ ಹೇಳಿದ್ದೀನಿ. ಬಿಜೆಪಿ ಮುಖಂಡ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಳಸಿರುವ ಏಕವಚನ ಪದ ಬಳಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿ ಕಚೇರಿ ಎದುರು ಜಮಾಯಿಸಿ ಅನಂತಕುಮಾರ್ ಹೆಗಡೆ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಅನಂತಕುಮಾರ್ ಹೆಗಡೆ ಅವರು ಹಿರಿಯ ರಾಜಕಾರಣಿಯಾಗಿ ಇನ್ನೊಬ್ಬ ರಾಜಕಾರಣಿಯ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸಬೇಕು. ಈ ಹಿಂದೆ ಕೂಡ ಸಂವಿಧಾನವನ್ನ ಬದಲಿಸಲು ಬಂದಿದ್ದೇವೆ ಎಂದು ಹೇಳುವ ಮೂಲಕ ಜನರ ವಿರೋಧ ಕಟ್ಟಿಕೊಂಡಿದ್ರು. ಆದಾಗ್ಯೂ ಬುದ್ಧಿ ಕಲಿಯದ ಈತ ತಮ್ಮ ವರ್ತನೆ ಬದಲಿಸಿಕೊಳ್ಳುತ್ತಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಮನೆ ಬಂದಂತೆ ಮಾತನಾಡಿದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಕ್ಕ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಸಿದ್ರು. ಮೊದಲನೇ ಬಾರಿಗಲ್ಲ ಈ ರೀತಿ ಕೆಟ್ಟ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಕೂಡ
ಸಂವಿಧಾನವನ್ನು ಸುಟ್ಟಾಕ್ತೀವಿ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಂಥ ಈ ಅನಂತಕುಮಾರ್ ಹೆಗಡೆ ಇದುವರೆಗೂ ಅನಾರೋಗ್ಯ ನಿಮಿತ್ತ ಹೊರಗೆ ಬಂದಿರಲಿಲ್ಲ. ಇವತ್ತು ಆರೋಗ್ಯ ಚೇತರಿಕೆ ಕಂಡ ನಂತರ ಪುನಃ ಅವರ ಕೆಟ್ಟ ಚಾಳಿಯನ್ನು ಮುಂದುವರಿಸಿದ್ದಾರೆ. ಅವರ ಭಾಷೆ, ಅವರ ಸಂಸ್ಕೃತ ಇವನ್ನೆಲ್ಲವನ್ನು ಇಡೀ ನಾಗರಿಕ ಸಮಾಜ ಖಂಡಿಸ್ತಕ್ಕಂಥದ್ದು ಮತ್ತು ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಒಬ್ಬ ಸಭ್ಯ ರಾಜಕಾರಣಿ ಬಾಯಲ್ಲಿ ಬರ್ತಕ್ಕಂಥ ಪದಗಳು ಇವಲ್ಲ. ಒಬ್ಬ ಅಸಭ್ಯ ವ್ಯಕ್ತಿ, ಅಸಭ್ಯ ರಾಜಕಾರಣಿ, ಅಸಭ್ಯ ಹೀನ ನಡತೆಯನ್ನು ಹೊಂದಿರತಕ್ಕಂಥ ಅನಂತಕುಮಾರ್ ಹೆಗಡೆ ಪದೇ ಪದೇ ಈ ರೀತಿ ಕೆಟ್ಟ ಪದವನ್ನು ಉಪಯೋಗಿಸಿ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಹಾಗೇನೆ ಮೋಸ್ಟ್ಲಿ ಆ ಪಕ್ಷ ಭಾವಿಸಿರ್ಬೋದು ಅನಂತಕುಮಾರ್ ಹೆಗಡೆ ಬಳಸಿದ ಪದಗಳಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಆದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಆ ವ್ಯಕ್ತಿಗೆ ವೈಯಕ್ತಿಕವಾಗಿ ಶೋಭೆಯನ್ನು ತರಲ್ಲ. ಈ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಸಭ್ಯ ರಾಜಕಾರಣಿಯಾಗಿ ಪರಿವರ್ತನೆ ಆದರೆ ಅವರಿಗೂ ಗೌರವ, ಸಮಾಜಕ್ಕೂ ಗೌರವ ಅಂತೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಲೂರು ತಾಲೂಕಿನ ತಿರುಮನಹಳ್ಳಿ ಗ್ರಾಮದ ನಿವಾಸಿ ಶಿವಯ್ಯ ಎಂಬುವರ ಮನೆ ಎತ್ತಿನಹೊಳೆ ಯೋಜನೆಗೆ ಮುಳುಗಡೆಯಾಗಿದ್ದು ಪರಿಹಾರದ ಹಣ ನೀಡಿಲ್ಲ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮುಳುಗಡೆ ಸಂತ್ರಸ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಎತ್ತಿನಹೊಳೆ ಇಂಜಿನಿಯರ್ ಮತ್ತು ಎಡಬ್ಲ್ಯೂಇ ಪ್ರಕಾಶ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಶಿವಯ್ಯನವರ ಮಗ ಅಂಬರೀಶ್ ಮಾತನಾಡಿ, ತಿರುಮನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಯ ಕಾಲುವೆ ಹಾದು ಹೋಗಿದ್ದು ಕಾಮಗಾರಿಗೆ ಶಿವಯ್ಯ, ಚನ್ನಬಸವಯ್ಯ, ಮೋಹನ್ ದಾಸ್ ಮನೆಗಳಿರುವ ಜಾಗದ ಮನೆಯ ಸಮೀಪದಲ್ಲಿಯೇ 5 ಎಕರೆ 24 ಗುಂಟೆಯನ್ನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಯೋಜನೆಯವರು ಭೂ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಆದರೆ ಈ 3 ಮನೆಗಳ ಪೈಕಿ ಚನ್ನಬಸವಯ್ಯ, ಮೋಹನ್ ದಾಸ್ ಮನೆಗೆ ಮಾತ್ರ ಪರಿಹಾರದ ಹಣವನ್ನ ಜಮಾ ಮಾಡಿದ್ದು ಶಿವಯ್ಯನ ಮನೆಗೆ ಪರಿಹಾರದ ಹಣವನ್ನ ಹಾಕದೆ ಕಾಮಗಾರಿ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು. ಈ ವಿಚಾರವಾಗಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಿದಾಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಬ್ಲ್ಯೂಪಿ ಮತ್ತು ಐಡಬ್ಲ್ಯೂಟಿಡಿ ಸಬ್ ಡಿವಿಷನ್ ಬೇಲೂರು ಮತ್ತು ಎತ್ತಿನಹೊಳೆ ಯೋಜನೆ ಇಂಜಿನಿಯರ್ ಎಡಬ್ಲ್ಯೂಇ ಪ್ರಕಾಶ್ ಹಾಗೂ ಈರಯ್ಯ ಮನೆಯ ಪರಿಹಾರದ ಹಣವನ್ನ ಚನ್ನಬಸವಯ್ಯನವರಿಗೆ ಜಮಾ ಮಾಡಿರುವುದಾಗಿ ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಮಗೆ ಪರಿಹಾರ ನೀಡಿ ಎಂದ್ರೆ ಎತ್ತಿನಹೊಳೆ ಇಂಜಿನಿಯರ್ ಮತ್ತು ಎಡಬ್ಲ್ಯೂಇ ಪ್ರಕಾಶ್ ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡಿ, ಇಲಾಖೆಯನ್ನ ಎದುರು ಹಾಕಿಕೊಂಡ್ರೆ ನೀವು ಇರುವ ಮನೆಯೂ ಉಳಿಯುವುದಿಲ್ಲ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದ ಅವರು, ಈ ಕುರಿತಂತೆ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಪರಿಹಾರ ಕೊಡಿಸಿ ಅಸಡ್ಡೆ ತೋರಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಮಾದಿಹಳ್ಳಿ ಹೋಬಳಿ ತಿರುಮನಹಳ್ಳಿ ಗ್ರಾಮದ ತಿರುಮನಹಳ್ಳಿಯಲ್ಲಿ ಸರ್ವೆ ನಂಬರ್ 35ರಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೀತಿದ್ದು, ಕಾಮಗಾರಿ ನಡೆಯೋ ಜಾಗದಲ್ಲಿ 3 ಮನೆಗಳಿದಾವೆ. 3 ಮನೆಗಳ ಪೈಕಿ 2 ಮನೆಗೆ ಮಾತ್ರ ಎತ್ತಿನಹೊಳೆ ದುಡ್ಡು ಹಾಕಿದ್ದಾರೆ. ಇನ್ನೊಂದು ಶಿವಯ್ಯ ಅನ್ನೋರ ಮನೆಗೆ ದುಡ್ಡು ಹಾಕಿಲ್ಲ. ಆದ್ರಿಂದ ಇದರಲ್ಲಿ ಇಂಜಿನಿಯರ್ಗಳು ಭಾರಿ ತುಂಬಾ ತಪ್ಪು ಮಾಡಿದ್ದಾರೆ. ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತೆ ಇವ್ರು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಏನಾಗಬೇಕು ಅಂದ್ರೆ ಈಗ ಮನೆಗೆ ಮನೆ ಹೆಸರು ಕೈ ಬಿಟ್ಟಿದ್ದಾರೆ. ಆ ಮನೆಗೆ ದುಡ್ಡು ಹಾಕ್ಬೇಕು ಸರ್. ಎಷ್ಟು ಅವ್ರು ಒಂದು ಬೆಲೆ ನಿಗದಿ ಮಾಡಿದ್ದಾರೆ, ಅಷ್ಟು ಹಾಕಿದ್ರೆ ಸಾಕು, ಕೋರ್ಟಿಗೆ ಜಮಾ ಮಾಡಿದ್ರೆ ಸಾಕು. ಇದೆ ತಕರಾರಲ್ಲಿದೆ, ಕೋರ್ಟಿಗೆ ಜಮಾ ಕೊಯ್ದು ಹೆಸರು ಬಿಟ್ಟು ಹಾಕಿದ್ದಾರೆ. 2 ಮನೆ ದುಡ್ಡನ್ನು ಒಂದು ಕೈ ಹಾಕಿದೀವಿ ಅಂತಾರೆ. ಆತರ ಆದ್ರೆ ಹೇಗೆ ನಾವು ಕಾನೂನು ಸಭೆ ಸಾಗಕ್ಕಾಗುತ್ತಾ? ಈ ವೇಳೆ ಪ್ರತಿಭಟನೆಯಲ್ಲಿ ಮುಳುಗಡೆ ಸಂತ್ರಸ್ತ ಕುಟುಂಬದ ಟಿಎಸ್ ರವೀಂದ್ರ, ಹೇಮಲತಾ, ನಂದಿನಿ ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ 2ನೇ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಇಂದು ಮತ್ತೊಂದು ತಣ್ಣೀರ್ ಎಂಬ ಹೆಸರಿನ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅಭಿಮನ್ಯು ನೇತೃತ್ವದ ತಂಡ ಯಶಸ್ವಿಯಾಗಿದೆ. ಬೇಲೂರು ತಾಲೂಕಿನ ಚಿಕ್ಕೋಟೆ ಗ್ರಾಮದಲ್ಲಿ ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಬಳಿಕ ತಣ್ಣೀರ್ ಎಂಬ ಹೆಸರಿನ ಬೃಹತ್ ಗಾತ್ರದ ಸಲಗವನ್ನ ಟಾರ್ಗೆಟ್ ಮಾಡಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಬಳಿಕ ಕಾಡಾನೆಗೆ ಚುಚ್ಚುಮದ್ದು ನೀಡಿ ಹಿಂಬಾಲಿಸಲಾಗಿದೆ. ಈ ವೇಳೆ ಸತತ 1 ಗಂಟೆಗೂ ಹೆಚ್ಚು ಕಾಲ ಮನಸು ಹೆಚ್ಚೆ ಓಡಾಡಿರುವ ಕಾಡಾನೆ ನಂತರ ಕಾಫಿ ತೋಟದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದೆ. 8 ಸಾಕಾನೆಗಳೊಂದಿಗೆ ಹರಸಾಹಸಪಟ್ಟು ರಸ್ತೆಗೆ ಕರೆತಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೊನೆಗೆ ರೇಡಿಯೋ ಕಾಲರ್ ಅಳವಡಿಸಿ ಸ್ಥಳಾಂತರ ಮಾಡಲು ಸಜ್ಜಾಗಿದ್ದಾರೆ. 30 ವರ್ಷಗಳಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿಲ್ಲ ಎಂದು ಆರೋಪಿಸಿ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು.
ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶಾಸಕ ಸಿಎನ್ ಬಾಲಕೃಷ್ಣ ಕಳೆದ 30 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಕಳೆದ 30 ವರ್ಷಗಳಿಂದ ಅಧ್ಯಕ್ಷರಾಗಿದ್ದಾರೆ. ಸಂಘದ ಷೇರುದಾರರು ಒಮ್ಮೆಯೂ ಮತದಾನ ಮಾಡಿಲ್ಲ. ಜೊತೆಗೆ ಒಬ್ಬ ಷೇರುದಾರರಿಗೂ ಮಾಹಿತಿ ನೀಡದೆ ಚುನಾವಣೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸಹಕಾರ ಇಲಾಖೆಯ ದಾಖಲಾತಿಗಳಲ್ಲಿ ಚುನಾವಣೆ ನಡೆದಿದೆ ಎಂದು ನಮೂದಿಸಲಾಗಿದೆ. ಆದರೆ ಯಾವಾಗ ಚುನಾವಣೆ ನಡೆದಿದೆ ಎಂಬ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಶಾಸಕ ಸಿಎನ್ ಬಾಲಕೃಷ್ಣ ಸಹಕಾರ ಇಲಾಖೆ ಅಧಿಕಾರಿಗಳನ್ನ ತಮ್ಮ ಮನೆಗೆ ಕರೆಸಿಕೊಂಡು ಚುನಾವಣೆ ಮಾಡಿದ್ದಾರೆ. ಪ್ರತಿಭಟನಾಕಾರರು ಆರೋಪಿಸಿ ಶಾಸಕ ಸಿಎನ್ ಬಾಲಕೃಷ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊಳನಹಳ್ಳಿ ಗ್ರಾಮದಲ್ಲಿ 30 ವರ್ಷದಿಂದ ಎಲೆಕ್ಷನ್ ಆಗಿಲ್ಲ. 30 ವರ್ಷದಿಂದಲೂ ಸಿಎನ್ ಬಾಲಕೃಷ್ಣ ಅವರವರೇ ಅಧ್ಯಕ್ಷ ಆಗ್ಯವರೇ. ಆದ್ರೆ ಉಪಾಧ್ಯಕ್ಷರು ಮಾತ್ರ ಚೇಂಜ್ ಆಯ್ತಾ ಇದ್ದಾರೆ. ಈ ವರ್ಷ ಈಗ ಮಾಡಿರೋದ್ರಲ್ಲಿ ಒಳಗೆ ಮಾಡ್ಕೊಂಡು ಯಾರಿಗೂ ಗೊತ್ತಿಲ್ದಂಗೆ ಊರರಿಗೂ ಗ್ರಾಮಸ್ಥರಿಗೆ ಸದಸ್ಯರಿಗೆ ಯಾರಿಗೂ ಗೊತ್ತಿಲ್ದಂಗೆ ನೋಟಿಸ್ ಬೋರ್ಡಿಗೂ ಹಾಕ್ದಂಗೆ ಎಲೆಕ್ಷನ್ ಮಾಡ್ಕೊಂಡು ಒಳಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ನಮಗೆ ಸದಸ್ಯರಿಗೆ ಎಲ್ಲ ಅನ್ಯಾಯವಾಗಿದೆ. ಅದರಿಂದ ಇದನ್ನು ರದ್ದು ಮಾಡಬೇಕೆಂದು ನಾವು ಈ ಮೂಲಕ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲ ಮಾಡೇ ಇಲ್ಲ ಮಾಡಿದಂಗೆ ಯಾವ ಒಳಗೆ ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 17ನೇ ತಾರೀಕಲ್ಲಿ ಎಲೆಕ್ಷನ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಯಾವ ನೋಟಿಸ್ ಯಾರಿಗೂ ಹೇಳಿಲ್ಲ. ಒಬ್ಬರು ಸದಸ್ಯರಿಗೂ ಗೊತ್ತಾಗಿಲ್ಲ. ಇದು ಸಕಲೇಶಪುರದಲ್ಲಿ ಕಸವನ್ನು ಹೇಮಾವತಿ ಒಡಲಿಗೆ ಹಾಕಿರುವ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಸಾಗರ್ ಜಾನಕೆರೆ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಕಲೇಶಪುರದಲ್ಲಿ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಮಾಡುವಲ್ಲಿ ಪುರಸಭೆ ವಿಫಲವಾಗಿದ್ದು, ಪುರಸಭೆ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಹೇಮಾವತಿ ನದಿಗೆ ಕಸ ವಿಲೇವಾರಿ ಮಾಡಿ ನದಿ ಕಲುಷಿತ ಮಾಡಿ ಇದೇ ನೀರನ್ನ ಕುಡಿಯಲು ಬಳಸುವ ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದರು. ಕಸ ಎಸೆಯುವ ಘಟನೆ ಬಳಿಕ ಪರಿಸರ ಸಂರಕ್ಷಣಾಧಿಕಾರಿ ಕೀರ್ತಿಕುಮಾರ್ ಅವರಿಗೆ ಸರಿಯಾದ ಕಸ ನಿರ್ವಹಣೆ ಕುರಿತು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಕಸವನ್ನ ಹೇಮಾವತಿ ನದಿಗೆ ಹಾಕದಂತೆ ಸೂಚನೆ ನೀಡಲಾಯಿತು. ಆದಾಗ್ಯೂ ಮತ್ತೆ ಕಸವನ್ನ ರಾತ್ರೋರಾತ್ರಿ ಮತ್ತೆ ಹೇಮಾವತಿ ನದಿಗೆ ಕಸ ಹಾಕಲಾಯಿತು ಎಂದರು. ಬಳಿಕ ಪರಿಸ್ಥಿತಿ ಮನಗಂಡು ಡಿಸಿ ಅವರಿಗೆ ಈ ಬಗ್ಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಕೂಡಲೇ ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಕರೆ ಮಾಡಿ ಕಸ ಎಸೆಯದಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಂತರ ಕಸವನ್ನ ಹೇಮಾವತಿ ನದಿಗೆ ಎಸೆಯುವುದನ್ನ ನಿಲ್ಲಿಸಿದ್ದಾರೆ. ಇದಕ್ಕಾಗಿ ಡಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ರು. ಸಕಲೇಶಪುರದಲ್ಲಿ ಕಸದ ವಿಚಾರವಾಗಿ ಹಿಂದೆಯಿಂದಲೂ ನಮ್ಮೆಲ್ಲರಿಗೂ ಗೊತ್ತಿದೆ, ಕಸನ ವಿಲೇವಾರಿ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ. ಪ್ರಶ್ನೆ ಅದಲ್ಲ. ಇವತ್ತು ನಾವಿಲ್ಲಿ ಬಂದು ಉದ್ದೇಶ ಸಕಲೇಶಪುರದ ಹೇಮಾವತಿಯ ನದಿಗೆ ಸಕಲೇಶಪುರದ ಪುರಸಭಾ ಮುಖ್ಯಾಧಿಕಾರಿಗಳು ಕಸವನ್ನ ಹಾಕ್ತಾರೆ. ಇದು ಗೊತ್ತಾದ ನಂತರ ನಾವು ಸ್ಥಳಕ್ಕೆ ಹೋಗ್ತೀವಿ. ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡ್ತೀವಿ, ಮತ್ತೆ ವಿಡಿಯೋ ಚಿತ್ರೀಕರಣ ಮಾಡ್ತೀವಿ. ವಿಡಿಯೋ ಚಿತ್ರೀಕರಣ ಮಾಡಾದ ನಂತರ ಪುರಸಭೆಯವ್ರನ್ನ ಕರೆಸ್ತೀವಿ, ಅಲ್ಲಿಗೆ ಕಸ ಹಾಕ್ತಾ ಇದೀರಾ ಅಂತ ಹೇಳಿ. ಅವರು ಬರಲ್ಲ. ಅದಾದ್ಮೇಲೆ ನಾವು ಮಾನ್ಯ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಕರೆ ಮಾಡಿ ಹೇಳ್ತೀವಿ. ಈ ರೀತಿ ಸಕಲೇಶಪುರದಲ್ಲಿ ಹೇಮಾವತಿಯ ನದಿಗೆ ಸಕಲೇಶಪುರದ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತೆ ಮುಖ್ಯಾಧಿಕಾರಿಗಳು 23 ವಾರ್ಡಿನ ಕಸನ ತಂದು ಸುರಿತಾ ಇದ್ದಾರೆ. ತಾವು ದಯವಿಟ್ಟು ಸ್ಥಳಕ್ಕೆ ಬರಬೇಕು. ಅದನ್ನ ಮನಗಂಡಂತ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಾದಂತಹ ಕೀರ್ತಿಕುಮಾರ್ ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ರಾತ್ರೋರಾತ್ರಿ ಬಂದು ಪರಿಶೀಲನೆ ಮಾಡಿ ಎಲ್ಲ ನೋಡಿದಾಗ ಹೌದು, ಸಕಲೇಶಪುರದ ಹೇಮಾವತಿ ನದಿಗೆ ಮತ್ತೆ ಹೇಮಾವತಿಯ ನದಿಯ ದಂಡೆಗೆ ಕಸ ಸುರಿತಿರೋದು ನಿಜ, ಇದು ಅಕ್ಷಮ್ಯ ಅಪರಾಧ, ಇದನ್ನ ನಾನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ನಾವು ಅವ್ರ ಹತ್ರ ಕೇಳ್ತೀವಿ, ನೀವೇನಾದ್ರೂ ಪರ್ಮಿಷನ್ ಕೊಟ್ಟಿದ್ದೀರಾ? ಅವರು ಇಲ್ಲ, ನಾವು ಯಾವುದೇ ಕಾರಣಕ್ಕೂ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ವಸಂತ್ ಕುಮಾರ್ ಇದ್ರು. ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2022-23ನೇ ಸಾಲಿನಲ್ಲಿ 13.48 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಹೇಳಿದ್ದಾರೆ. ನಗರದ ಕೇಂದ್ರ ಬ್ಯಾಂಕ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 1953ರಲ್ಲಿ 8.53 ಲಕ್ಷ ದುಡಿಯುವ ಬಂಡವಾಳದೊಂದಿಗೆ ಆರಂಭವಾದ ಕೇಂದ್ರ ಸರ್ಕಾರದ ಬ್ಯಾಂಕ್ ಮಾರ್ಚ್ 2023ಕ್ಕೆ 1638.98 ಕೋಟಿ ಠೇವಣಿ, 83.98 ಕೋಟಿ ಷೇರು ಬಂಡವಾಳ ಹಾಗೂ 2207.67 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಎಂದರು.
ಈಗಲೇ 1836.14 ಕೋಟಿ ಸಾಲ ವಿತರಣೆ ಮಾಡಿದ್ದು ಒಟ್ಟು 4,58,289 ಗ್ರಾಹಕರನ್ನ ಹೊಂದಿದೆ. ಕೇಂದ್ರ ಬ್ಯಾಂಕ್ ವತಿಯಿಂದ 650 ಕೋಟಿ ಕೃಷಿಯೇತರ ಸಾಲ ಕೂಡ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗಾಗಲೇ PM ಸ್ವನಿಧಿ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರ PMJJY ಇರ್ಬೋದು, ಆರೋಗ್ಯ ವಿಮೆ PMSBY ಇರ್ಬೋದು, ಎಲ್ಲನೂ ಸಹ ನಮ್ಮ ಬ್ಯಾಂಕು ಜೊತೆ ನಮ್ಮ ಪ್ಯಾಕ್ಸು ಸಹಕಾರ ಸಂಘಗಳೇನಿದೆ ಅವರು ಒಳಗೂಡಿ ರೈತರಿಗೆ ಒಂದು ಯಾವ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನು ಆಕಸ್ಮಿಕವಾಗಿ ಸಾವು ಸಂಭವಿಸಿದಂಥ ರೈತರಿಗೆ PMJJY ಇರ್ಬೋದು, PMSBY ಇರ್ಬೋದು, ಅದರಿಂದ ಸಾಕಷ್ಟು ಅನುಕೂಲಗಳಾಗಿದೆ, ಅವರಿಗೆ ತುಂಬ ಕ್ಲೈಮ್ ಆಗಿದೆ. ಅದೇ ರೀತಿ ಏನು PM ಸ್ವನಿಧಿ ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಸುಮಾರು ನಾವು ಮೊದಲು 10,000 ರೂಪಾಯಿವರೆಗೆ ಅವ್ರಿಗೆ ಬರೀ ಏನು ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಅವರೇನು ವ್ಯಾಪಾರ ಮಾಡ್ತಿದ್ದಾರೆ ನಗರಸಭೆ ವತಿಯಿಂದ ಅವರೊಂದು ID ಕಾರ್ಡನ್ನು ತೊಗೊಂಡು ಅವ್ರಿಗೆ ಸಾಲ ಕೊಡುವಂಥ ಕಾರ್ಯಕ್ರಮ ಇತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರ ಆದೇಶದ ಮೇರೆಗೆ ಈಗ 50,000 ಒಬ್ಬ ವ್ಯಕ್ತಿಗೆ ಬೀದಿ ಬದಿ ವ್ಯಾಪಾರ ಮಾಡ್ತಿರೋಂಥ ಒಬ್ಬ ವ್ಯಕ್ತಿಗೆ 50,000 ಕೊಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಸುಮಾರು 96 ಜನ ರೈತರಿಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಟ್ಟಿದ್வோಣ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕೆಲಸ ಬಂದರೆ ಅವ್ರಿಗೂ ಸಹ ನಾವು ಅದನ್ನು ವಿಸ್ತರಣೆ ಮಾಡ್ಕೊಂಡು ಕೊಡುವಂಥ ಕೆಲಸ ಮಾಡ್ತೀವಿ. ಜನವರಿ 15ರಂದು ಚನ್ನಕೇಶವ ದೇವಾಲಯದ ಆಶ್ವಾರಣೋತ್ಸವ ಮತ್ತು ಸಾಂಪ್ರದಾಯಿಕ ಮೊಲ ಬಿಡುವ ಪದ್ಧತಿ ಆಚರಣೆ ಮೂಲಕ ಮಕರ ಸಂಕ್ರಾಂತಿ ಹಬ್ಬವನ್ನು ವಿಶ್ವಪ್ರಸಿದ್ಧ ಬೇಲೂರಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬೇಲೂರು ಚನ್ನಕೇಶವ ದೇಗುಲದಲ್ಲಿ ನಡೆಯುವ ಧನುರ್ಮಾಸ ಪೂಜಾ ಆಚರಣೆ ವಿಶೇಷತೆಯಿಂದ ಕೂಡಿದೆ. ಕಳೆದ 1 ತಿಂಗಳು ನಡೆಯುವ ಹಗಲು ಪೂಜೆ, ರಾತ್ರಿ ಪೂಜೆ ಮತ್ತು ಮುಂಜಾನೆ ಪೂಜೆ ಮುಕ್ತಾಯವಾದ ಬಳಿಕ ಸಂಕ್ರಾಂತಿ ಹಬ್ಬದ ದಿನ ಕೇಶವನಿಗೆ ಮೊಲ ಭೇಟಿಯೊಂದಿಗೆ ಮುಕ್ತಾಯ ಮಾಡಲಾಗುತ್ತದೆ. ಅಂದು ಚನ್ನಕೇಶವ ದೇವಾಲಯದಿಂದ ಉತ್ಸವವು ದೂರದ ನೆಹರು ನಗರಕ್ಕೆ ಮಂಗಳವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಹಳೆಬೀಡು ರಸ್ತೆಯಲ್ಲಿ ಹಾಕಲಾಗಿದ್ದ ಪೂಜಾ ಚಾಪರದಡಿ ಕುಳ್ಳಿರಿಸಿ ವಿಶೇಷ ಪೂಜೆ ನಡೆಸಲಾಯಿತು. ಈ ವೇಳೆ ದೇವಾಲಯದಲ್ಲಿ ನಡೆದುಕೊಂಡು ಬಂದಿರುವ ಇತಿಹಾಸದ ವಿಶೇಷ ಆಚರಣೆ ಹಾಗೂ ಸಂಪ್ರದಾಯದಂತೆ ಕಾಡು ಮೊಲ ತಂದು ಅದನ್ನ ದೇವರ ಮೊಲವೆಂದು ಪರಿಗಣಿಸಿ ಪೂಜೆ ನೆರವೇರಿಸಿ ಅದರ ಮೂಗಿಗೆ ಚಿನ್ನದ ಮುರ ಚುಚ್ಚಿ ದೇವರಿಗೆ ಸ್ಪರ್ಶಿಸಿ ಪೂಜೆ ಸಲ್ಲಿಸಲಾಯಿತು. ಈ ಮೊಲವನ್ನ ದೊಡ್ಡ ಬ್ಯಾಡಗೆರೆ ಗ್ರಾಮದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಪಾರ್ವತಯ್ಯ ಇವರು ನೀಡುತ್ತಾರೆ. ಈ ಸಂಪ್ರದಾಯದಲ್ಲಿ ಖುದ್ದು ಬೇಲೂರು ಶಾಸಕರಾದ HK ಸುರೇಶ್ ಆಗಮಿಸಿ ಪೂಜಾಚರಣೆಯಲ್ಲಿ ಭಾಗವಹಿಸಿದರು. ವಿಜಯನಗರ ಅರಸರ ಕಾಲದಲ್ಲಿ ಉತ್ತರಾಯಣ ಆರಂಭದಲ್ಲಿ ಈ ಉತ್ಸವ ಆರಂಭಗೊಂಡಿತು. ಇಂದಿಗೂ ಆಚರಣೆಯಲ್ಲಿದೆ. ಇದಕ್ಕೆ ಅವರದ್ದೇ ಆದ ವೈಶಿಷ್ಟ್ಯವಿದೆ. ಚನ್ನಕೇಶವ ದೇವರು ಅಶ್ವಾರೋಹಿಯಾಗಿ ಬೇಟೆಗಾಗಿ ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭ ಚನ್ನಕೇಶವ ದೇವರ ಪತ್ನಿ ಲಕ್ಷ್ಮಿ ತವರು ಮನೆಗೆ ಹೊರಡುತ್ತಾಳೆ. ತವರಿಗೆ ಹೋಗುವುದು ಬೇಡವೆಂದ ಚನ್ನಕೇಶವನ ಮಾತಿಗೆ ಗೌರವ ಸಿಗುವುದಿಲ್ಲ. ಇದರಿಂದ ಕೋಪಗೊಂಡ ಚನ್ನಕೇಶವನು ಕುದುರೆ ಏರಿ ಬೇಟೆಗೆ ಹೊರಡುತ್ತಾನೆ. ಕೋಪಗೊಂಡ ವಿಷಯ ಪತ್ನಿ ಲಕ್ಷ್ಮಿಗೆ ತಿಳಿದು ಪತಿಯನ್ನ ವಾಪಸ್ ಕರೆಸಿಕೊಳ್ಳಲು ಬೇಟೆಗೆ ಹೋಗುತ್ತಿದ್ದ ಮಾರ್ಗಕ್ಕೆ ಅಡ್ಡಲಾಗಿ ಮೊಲವನ್ನ ಬಿಡಿಸುತ್ತಾಳೆ. ಮೊಲ ಅಡ್ಡಲಾಗಿ ಬಂದಿದ್ದನ್ನ ಕಂಡು ಇದು ಬೇಟೆಗೆ ಅಪಶಕುನಾಯ್ಕೆಂದು ಭಾವಿಸಿದ ಚನ್ನಕೇಶವ ದೇವರು ವಾಪಸ್ ಬರುತ್ತಾನೆ ಎಂಬ ಕಥೆಯಿದ್ದು ಇದು ದೇಗುಲದಲ್ಲಿರುವ ದಾಖಲೆಯು ಪುಷ್ಟೀಕರಿಸುತ್ತದೆ. ಇದಕ್ಕೆ ಪೂರಕವಾಗಿ ಉತ್ಸವವನ್ನ ಮಾರ್ಗ ಮಧ್ಯೆಯೇ ಮೊಟಕುಗೊಳಿಸಿ ವಾಪಸ್ ತರಲಾಗುತ್ತದೆ. ಪಾಟೀಲರ ಸಂಪ್ರದಾಯ ಮೊಲೆ ಬಿಡುವ ಪದ್ಧತಿ ಆಚರಣೆಯಂತೆ ಸಮೀಪದ ದೊಡ್ಡ ಬ್ಯಾಡಗೆರೆ ಪಾರ್ವತಯ್ಯ ಕುಟುಂಬಸ್ಥರು ಮೊಲವನ್ನ ಹಿಡಿದು ತರುವ ಸಂಪ್ರದಾಯವಿದೆ. ಪೂಜಾ ಕಾರ್ಯವನ್ನ ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಸ್ವಾಮಿ ಭಟ್ರು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್ ಮತ್ತು ಸಮಿತಿ ಸದಸ್ಯರು ಸೇರಿದಂತೆ ವಿಶೇಷವಾಗಿ ಶಾಸಕರ ಧರ್ಮಪತ್ನಿ ಈ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಧನ್ಯರಾದರು. ಶ್ರೀ ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿಯ ಏನು 900 ವರ್ಷದಿಂದ ಇತಿಹಾಸದ ಇವತ್ತು ಸಂಕ್ರಮಣದ ದಿವಸ ದಕ್ಷಿಣದಿಂದ ಉತ್ತರಾಯಣಕ್ಕೆ ಸೂರ್ಯ ಚಾಲನೆ ಮಾಡ್ತಕ್ಕಂಥ ದಿವಸದಲ್ಲಿ ಇವತ್ತು ವಿಷ್ಣು ಮತ್ತು ಲಕ್ಷ್ಮಿಯ ಸಂಬಂಧವಾಗಿ ಇವತ್ತು ಸಂಪ್ರದಾಯದಂತೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ. ಈ ಪರಮಾತ್ಮ ಚನ್ನಕೇಶವ ಎಲ್ಲರಿಗೂ ಬೇಲೂರಿನ ಜನತೆಗೆ ಆರೋಗ್ಯ, ಐಶ್ವರ್ಯವನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಉತ್ತರಾಯಣದಲ್ಲಿ ಎಲ್ಲ ಶುಭ ಕಾರ್ಯ ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸ್ತಾರೆ. ಜನವರಿ 21ರಂದು ದೊಡ್ಡಪುರದ ಶ್ರೀ ಉದ್ಭವ ರಾಮೇಶ್ವರ ವಿಪ್ರ ಸಭಾಭವನದಲ್ಲಿ ಬೇಡರ ಜಂಗಮ ಮಹಾಸಭಾದ ವಾರ್ಷಿಕ ಮಹಾಸಭೆ ನಡೆಯಲಿದೆ ಎಂದು ಬೇಡರ ಜಂಗಮ ಸಂಘದ ಅಧ್ಯಕ್ಷ ಸೋಮಶೇಖರಯ್ಯ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯಲ್ಲಿ ಸಮುದಾಯದ ಆಗುಹೋಗುಗಳ ಬಗ್ಗೆ ಚರ್ಚಿಸಲಾಗುವುದು ಎಂದರು.
ಬೇಡ ಜಂಗಮ ಸಮಾಜವನ್ನ ಎಸ್ಸಿಗೆ ಸೇರಿಸಬೇಕು ಎಂಬ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುವುದು. ಸಭೆಗೆ ಕಾರಜಪಳ್ಳಿ ಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಸಭೆಯಲ್ಲಿ ವಕೀಲರ ಸಂಘದ ರಾಜ್ಯಾಧ್ಯಕ್ಷ ಡಿ ಹಿರೇಮಠ್, ಎಸ್ ರುದ್ರೇಶ್, ಕೆಆರ್ ಚಂದ್ರಶೇಖರ್, ಎನ್ಡಿ ಚಂದ್ರಶೇಖರ್ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಇದೇ ತಿಂಗಳು 21ನೇ ತಾರೀಕು 21/11/2024 ಭಾನುವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ದೊಡ್ಡಪುರ ಉದ್ಭವ ರಾಮೇಶ್ವರ ವಿಪ್ರ ಸಭಾಭವನದಲ್ಲಿ ವಾರ್ಷಿಕ ಮಹಾಸಭೆ ಹಾಗೂ ಸಮಾಜದ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತೇವೆ. ಅದಕ್ಕೋಸ್ಕರ ನಮ್ಮ ಸಮಾಜದ ಬಾಂಧವರೆಲ್ಲರನ್ನೂ ಒಗ್ಗೂಡಿಸಲು ಹಾಗೂ ನಮ್ಮ ಸವಲತ್ತುಗಳನ್ನು, ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೋಸ್ಕರವಾಗಿ ತಮ್ಮ ಮುಖಾಂತರ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ಕೂಡ ನಾನು ನಿಮ್ಮ ಮೂಲಕ ಕೋರುತ್ತಿದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಹಾಸನ ತಾಲೂಕಿನ ದೊಡ್ಡಮಲ್ಲೇನಹಳ್ಳಿ ಗ್ರಾಮದ ಕೆರೆ ಹೂಳೆತ್ತುವ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಯೋಜನೆಯ ಮೈಸೂರು ವಲಯ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿತಾಯಿ ಅವರು ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ, ಊರುಗಳಲ್ಲಿ ಕೆರೆ, ದೇವಸ್ಥಾನ, ಸ್ಕೂಲು, ಗಿಡಗಳ ತಪ್ಪಲು ಇದ್ದು ಹಳ್ಳಿಗಳು ಸಂಪದ್ಭರಿತವಾಗಬೇಕಾದ್ರೆ ಇವು ಅತ್ಯವಶ್ಯಕ. ಕೆರೆ ಹೂಳನ್ನ ತೆಗೆಯುವುದರಿಂದ ಅನೇಕ ಅನುಕೂಲಗಳು ಇವೆ ಎಂದರು. ಜಮೀನುಗಳಲ್ಲಿ ಉತ್ಕೃಷ್ಟ ಮಣ್ಣು, ದನಕರುಗಳಿಗೆ ಕುಡಿಯುವ ನೀರು, ಕೃಷಿ ಜಮೀನಿಗೆ ಪಂಪ್ಸೆಟ್ ಮೂಲಕ ನೀರನ್ನ ಒದಗಿಸಲು ಹಾಗೂ ನೀರಿನ ಮಟ್ಟ ಸುಧಾರಿಸಲು ಕೆರೆ ಹೂಳೆತ್ತು ಮುಖ್ಯವಾಗಿದೆ. ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆ, ತಾಲೂಕುಗಳಲ್ಲಿಯೂ ಸಹ ಕೆರೆ ಹೂಳೆತ್ತಲು ಪ್ರಾರಂಭವಾಗಿದ್ದು ಎಲ್ಲಾ ಕಡೆಗಳಲ್ಲಿಯೂ ಸಹ ಕೆರೆಯಲ್ಲಿ ನೀರು ತುಂಬಿ ಹಳ್ಳಿಗಳಲ್ಲಿ ಸುಭಿಕ್ಷೆ ಉಂಟಾಗಿದೆ ಎಂದು ತಿಳಿಸಿದರು. ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಊರಿನ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ದೇವಸ್ಥಾನಗಳ ಅನುದಾನ ಇರ್ಬೋದು, ಇಂಥ ಬೇರೆ ಬೇಕಾದಷ್ಟು ಕಾರ್ಯಕ್ರಮ ಆಗ್ತಾ ಇದ್ದಾರೆ. ಅದರ ಒಟ್ಟಿಗೆ ವಿಶೇಷ ಕಾರ್ಯಕ್ರಮ ಇದೆ ಕೆರೆಯ ಹೂಳೆತ್ತುವ ಕಾರ್ಯಕ್ರಮ. ನಮ್ಮಲ್ಲಿ ಬಹಳಷ್ಟು ಕೆರೆಗಳಿದ್ದು ನಮಗಿಂತಲೂ ಹೆಚ್ಚಿನ ಹಿರಿಯರಿಗೆ ಗೊತ್ತಿದೆ. ಹಿಂದೆ ಕೆರೆ ಎಂಬುದೊಂದು ಜೀವನ ಆಧಾರ ಆಗಿತ್ತು. ಕೆರೆಯಲ್ಲಿ ದಿನಗಟ್ಟಲೆ ಕೆರೆಯಲ್ಲಿ ಇಡಿಸಿದ್ರು ಮಹಿಳೆಯರು, ಮಕ್ಕಳೆಲ್ಲ, ಜಾನುವಾರುಗಳೆಲ್ಲೋ ಕೆರೆಯಲ್ಲಿ. ಊರಿನ ಕೆರೆ ನಿಳಿದ ಒಂದು ಹಬ್ಬ. ಊರಿಗೊಂದು ದೇವಸ್ಥಾನ ಹೇಗೆ, ಹಾಗೆ ಊರಿಗೊಂದು ಕೆರೆ ಅಂತ ಲೆಕ್ಕ. ಅಷ್ಟು ಅಲಂಕಾರ ಇತ್ತು ಊರಿಗೆಲ್ಲ, ಅದು ಶೋಭೆ ಇತ್ತು, ಗೌರವ ಕೆರೆ ಎಂಬುದು. ಆದರೆ ಬರುತ್ತಾ ಜನಗಳೆಲ್ಲ ಅದೇನು ಮಾಡಿದ್ರೆ ಎಲ್ಲ ಹಾಳು ಮಾಡಿ ಹಾಕಿದ್ರು. ಕೆಲವು ಸಂದರ್ಭದಲ್ಲಿ ಅದು ಏನಾಯ್ತು, ಯಾವುದು ಪೂರ್ತಿ ಹೂಳು ತುಂಬಿ ಹಾಳಾಗಿ ಹೋಯಿತು. ಕೆಲವು ಕಡೆ ಬೇಡದ ಕಸ ಗಿಸ ಎಲ್ಲ ತಂದು ಹಾಕಿ ಕೆರೆಯನ್ನು ಹಾಳು ಮಾಡಿದ್ರು. ಕೆಲವು ಕಡೆ ಜನಗಳೆಲ್ಲ ಅದನ್ನು ಒತ್ತುವರಿ ಮಾಡಿ ಹಾಳಾಕಿದ್ರು. ಅದು ಕೆರೆಗಳು ನಿರ್ಜೀವ ಆಯಿತು. ಆವಾಗ ನೀರು ನಿಲ್ಲಕ್ಕೆ ಸ್ಥಳ ಇಲ್ಲದಾಯಿತು. ನೀರು ನಿಲ್ಲಕ್ಕೆ ಸ್ಥಳ ಇಲ್ಲ ಅಂತಾಗುವಾಗ ನಾವು ಬೋರ್ವೆಲ್ಗಳು ಬತ್ತಿ ಹೋಯಿತು. ಆಮೇಲೆ ಫ್ಲೋರೈಡ್ ಅಂಶ, ಕೆಟ್ಟ ನೀರಿನ ಅಂಶಗಳು ಜಾಸ್ತಿ ಆಯಿತು. ನೀರು ಇಂಗುದಿಲ್ಲ, ಕೆಟ್ಟ ನೀರಿನ ಅಂಶ ಜಾಸ್ತಿ ಆಯಿತು. ಈ ಪರಿಸ್ಥಿತಿಗಳು ಬಂದು ಜನ ಕೊನೆಗೆ ಬಿಸ್ಲೇರಿ ಬಾಟ್ಲಿ ಬಂದುಬಿಟ್ಟೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ, ಕೆಇಪಿಜೆಇ ಆದ ನಂಜುಂಡಗೌಡ, ನಿರ್ದೇಶಕಿ ಮಮತಾ ರಾವ್ ಹಾಗೂ ತಾಲೂಕು ಯೋಜನಾಧಿಕಾರಿ ಶಾರಿಕಾ, ಕೆರೆ ಅಭಿಯಾನತರರಾದ ಭರತ್, ಕೃಷಿ ಅಧಿಕಾರಿ ಚಂದ್ರಪ್ರಭಾ, ವಲಯ ಮೇಲ್ವಿಚಾರಕಿ ಅರ್ಪಿತಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದ ಎಂಪಿ ಚುನಾವಣೆಯಲ್ಲಿ ರೇವಣ್ಣ ಅವರಿಂದ ಕಳ್ಳ ಮತದಾನ. ರೇವಣ್ಣ ಅವರ ಸವಾಲು ಸ್ವೀಕರಿಸಲು ನಾನು ಸಿದ್ಧ. ನಗರದಲ್ಲಿ ವಕೀಲ ಜಿ ದೇವರಾಜೇಗೌಡ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಪಿ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರ. ಏಕವಚನ ಪದ ಬಳಕೆ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ಅನಂತಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಎತ್ತಿನಹೊಳೆ ಯೋಜನೆ ಒಳಪಟ್ಟ ವಾಸದ ಮನೆ ಪರಿಹಾರ ನೀಡುವಂತೆ ಆಗ್ರಹ. ತಿರುಮನಹಳ್ಳಿ ಗ್ರಾಮದ ಶಿವಯ್ಯ ಕುಟುಂಬದಿಂದ ಡಿಸಿ ಕಚೇರಿ ಎದುರು ಧರಣಿ. ಎರಡನೇ ದಿನ ಮುಂದುವರಿದ ಕಾಡಾನೆ ಸೆರೆ ಕಾರ್ಯಾಚರಣೆ. ಅಭಿಮನ್ಯು ನೇತೃತ್ವದ ಸಾಕಾನೆಗಳ ಅಬ್ಬರಕ್ಕೆ ತಣ್ಣೀರ್ ಎಂಬ ಹೆಸರಿನ ಕಾಡಾನೆ ಸೆರೆ. ರೇಡಿಯೋ ಕಾಲರ್ ಅಳವಡಿಸಿ ರವಾನೆ. ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.